ನಗರ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಚರಂಡಿಗಳ ಸ್ವಚ್ಛತೆ ಕಾಪಾಡುವಂತೆ ಶಾಸಕ ಸಿಮೆಂಟ್ ಮಂಜುನಾಥ್ ಅಧಿಕಾರಿಗಳಿಗೆ ಆದೇಶಿಸಿದರು. ಯಾವುದ್ರಲ್ಲಾರು ಇಮಿಡಿಯೇಟ್ ಆಗಿ ನೀವು ಕೆಲಸ ಫೀಲ್ ಮಾಡ್ಕೊಳಕ್ಕೆ ಅಂತ ನಾವು ಮಾಡ್ತೀವಿ. ಇಷ್ಟೊಂದು ಕೆಲಸ ಅದನ್ನು ಮಾಡಿ ಇದು ಯಾವುದು ಲೇಟಾದರೂ ಇದು ಲೇಟ್ ಆಗುತ್ತೆ. ಮಳೆ ಬೀಳಬೇಕು, ಬಿಡುತ್ತೆ. ಇನ್ನೇನು ಮಳೆ 5 ದಿವಸ ಮಳೆ ಆಮೇಲೆ ಅಟ್ಲೀಸ್ಟ್ ಮತ್ತು ಮಳೆಯಲ್ಲಿ ನೀವೇನು ಗ್ಯಾಪ್ ಬಿಟ್ಟಾಗ ಮಾಡಿಬಿಟ್ರೆ ಸಕಲೇಶಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಪುರಸಭಾ ಅಧಿಕಾರಿಗಳು ನಗರದ ಚರಂಡಿಗಳನ್ನು ಸ್ವಚ್ಛತೆಯಿಂದ ಇಡಲು ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಸಿಮೆಂಟ್ ಮಂಜು ಹೇಳಿದ್ದಾರೆ. ಪಟ್ಟಣ ವ್ಯಾಪ್ತಿಯಲ್ಲಿ ಡೆಂಗ್ಯೂ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ದೂರಿನ ಅನ್ವಯ ಪಟ್ಟಣ ವ್ಯಾಪ್ತಿಯಲ್ಲಿರುವ ಹಳೆ ಸಂತಿವೇರಿ ಬಿಎಸ್ಎಂ ಬ್ಯಾಂಕ್ ವೃತ್ತ, ಉಪವಿಭಾಗಾಧಿಕಾರಿಗಳ ಕಚೇರಿ ಹಾಗೂ ತಾಲೂಕು ಪಂಚಾಯಿತಿ ಕಚೇರಿ ರಸ್ತೆಗಳಲ್ಲಿನ ಚರಂಡಿಗಳ ಸ್ವಚ್ಛತೆಯನ್ನು ವೀಕ್ಷಿಸಿದರು. ನಂತರ ಮಾತನಾಡಿ, ಪಟ್ಟಣದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಪುರಸಭೆಯವರು ಚರಂಡಿಗಳ ಸ್ವಚ್ಛತೆಯನ್ನು ಕಾಪಾಡುತ್ತಿಲ್ಲ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಚರಂಡಿಗಳ ನೈರ್ಮಲ್ಯವನ್ನು ಕಾಪಾಡಬೇಕು, ಚರಂಡಿಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು ಹಾಗೂ ಆದಷ್ಟು ಬೇಗ ಔಷಧಿಗಳನ್ನು ಸಿಂಪಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ರಮೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ, ಪುರಸಭಾ ಅಭಿಯಂತರಿ ಸುಜಾತ, ಪಿಡಬ್ಲ್ಯೂಡಿ ಇಲಾಖೆಯ ಮುರುಗೇಶ್, ನಿವೃತ್ತ ತಹಶೀಲ್ದಾರ್ ಅಣ್ಣಗೌಡ ಇನ್ನಿತರರು ಹಾಜರಿದ್ದರು. ಒಟ್ಟಲ್ಲಿ ನೀರು ಕ್ಲಿಯರ್ ಆಗಿಲ್ಲ. ಆಲ್ರೆಡಿ 30 ಜನಕ್ಕೆ ಡೆಂಗ್ಯೂ ಬಂದಿದೆ. ಉಳಿದವ್ರಿಗೆ ಡೆಂಗ್ಯೂ ಬಂದಿದೆ. ನಾಳೆ ಬೆಳಗ್ಗೆ ಕೆಲಸ ಮಾಡಲೇಬೇಕು. ಇಲ್ಲೆಲ್ಲ